ತೆಂಗಿನಕಾಯಿ ಕಡ್ಕೊಂಡು ಹೋಗ್ತಾರೆ ನೋಡೋದು. ಪೂವರ್ ಲೇಕ್ ಬೀಚ್. कोई कन्नड़ कन्नड़ का नहीं है? कन्नड़ का है, मेरे को मालूम नहीं है। हाँ। शूटिंग होता है। हिंदी हिंदी बाकी का है। हाँ हाँ हाँ। अभी ये बैक वाटर है ना? ये अभी रिवर पे है। अभी रिवर पे है हम लोग। नैयार रिवर है, फ्रेश वाटर। कौन सा रिवर नेम? नैयार। नैयार नैयार रिवर। थोड़ा आगे जाएगा तो इस तरफ से? हाँ उस तरफ से। वो एंट्री पॉइंट ये है। हाँ। ಸುರೇಶ್ ಅವರೇ, ಹೇಗೆ ಅನಿಸ್ತಿದೆ? ತುಂಬ ಚೆನ್ನಾಗಿದೆ, ರುದ್ರ ರಮಣೀಯವಾಗಿದೆ. ನೈಯಾರ್ ನದಿಯ ಮೇಲೆ ಮ್ಯಾಂಗ್ರೋವ್ ಕಾಡುಗಳ ಮಧ್ಯೆ ಅರೇಬಿಯನ್ ಸಿ ಸೇರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುವಂತಹ ಒಂದು ಈ ಸ್ಪಾಟು, ಎಸ್ಪೆಷಲಿ ಫ್ಯಾಮಿಲಿಗಳಿಗೆ. ನೋಡಿ ಮ್ಯಾಂಗ್ರೋವ್ ಕಾಡುಗಳು. ಸೊ ಕೇರಳದಲ್ಲಿ ಹೇಗೆ ತೆಂಗಿನಕಾಯನ್ನು ಇಳಿಸ್ಬಿಟ್ಟು ಬೋಟಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಟೂರಿಸ್ಟ್ ಎಲ್ಲರೂ ಇಂಡಿವಿಜುವಲ್ ಬೋಟ್ಗಳಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. 1.5 ಗಂಟೆಗೆ ಏನು ಚಾರ್ಜ್ ಮಾಡಿದ್ದಾರೆ? 1.5 ಗಂಟೆಗೆ ಇಬ್ಬರಿಗೆ 3500 ಅಂತೆ, ಮತ್ತು ಪ್ರತಿ ಎಕ್ಸ್ಟ್ರಾ ವ್ಯಕ್ತಿಗೆ 1000 ಹಾಗೆ. ये लेफ्ट साइड एरिया बड़ा आइलैंड है सर। ये इसको मैंग्रोव फॉरेस्ट एरिया बोलते हैं। ये हाँ मैंग्रोव फॉरेस्ट है। आदमी लोग नहीं रहता है, खाली पड़ा हुआ है। छोटा छोटा चिड़िया वगैरह, स्नेक वगैरह। नहीं, ये जो कोकोनट ट्री है ना, वो कौन हार्वेस्ट करता है? ये तो नेचुरल आ गया, ऐसे ही आ गए हैं। अभी उसका हार्वेस्ट कौन करता है? इसमें कोई गिरेगा तो लिएगा सर, ऊपर चढ़ने का अलाउड नहीं। नहीं है। ये ಓಕೆ गवर्नमेंट का प्रॉपर्टी। ಓಕೆ ಓಕೆ ಓಕೆ. ಸೊ ಇದು ಸರ್ಕಾರಕ್ಕೆ ಸೇರಿರ್ತಕ್ಕಂಥ ಆಸ್ತಿ. ಇದು ಐಲ್ಯಾಂಡ್. ಸೊ ಮ್ಯಾಂಗ್ರೋವ್ ಕಾಡುಗಳು ನ್ಯಾಚುರಲ್ ಆಗಿ ಬೆಳೆದಿರ್ತಕ್ಕಂಥದ್ದು. ಈ ರೀತಿ ಕೆನಾಲಲ್ಲಿ ಹೋಗ್ತಕ್ಕಂಥದ್ದು. ಸೊ ನದಿ ಸಮುದ್ರದ ಹಿಂಭಾಗದಲ್ಲಿ ಇರ್ತಕ್ಕಂಥದ್ದು. ಈಗ ನಾವು ನದಿಯಲ್ಲಿ ಇರ್ತಕ್ಕಂಥದ್ದು ನೈಯಾರ್ ನದಿ. ಸೊ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂತಹ ಮ್ಯಾಂಗ್ರೋವ್ ಗುಹೆಗಳು. ಸೊ ಎರಡು ಕಡೆನೂ ಮರಗಳು ಒಂದೊಂದೊಂದು ತಾಗಿ ಗುಹೆ ಆಕಾರವಾಗಿ ಮಾರ್ಪಟ್ಟಿದೆ. ಸೊ ಮ್ಯಾಂಗ್ರೋವ್ ಫಾರೆಸ್ಟ್ಗಳು ನದಿ ಮತ್ತು ಸಮುದ್ರ ಸೇರುವ ಜಾಗ. ಇಲ್ಲಿ ನಮ್ಮ ಸುರೇಶ್ ಅವ್ರು ಹೇಳ್ದಂಗೆ ಜಾಣ ಕಾಗೆಗಳು ಜಾಸ್ತಿ ಇದಾವೆ ಇಲ್ಲಿ. ಹೌದು, ಇವು ಯಾಕಂದರೆ ಎನಿ ಟೈಮ್ ಬರೀ ಫಿಶ್ನೇ ತಿನ್ನೋದ್ರಿಂದ ಇವು ಅತಿ ಬುದ್ಧಿವಂತ ಕಾಗೆಗಳು. ತಾವೆಲ್ಲ ಕೇಳಿರ್ಬೋದು, ಪೂಜಿ ಆ ತಳದಲ್ಲಿದ್ದಂಥ ನೀರನ್ನು ಕಲ್ಲು ಹಾಕಿ ಮೇಲೆ ತಂದು ಕುಡಿದಂಥ ಕಾಗೆಗಳು ಇದೇ ವಂಶಕ್ಕೆ ಸೇರಿದವು. ಯಾವುದೇ ಕಾರಣಕ್ಕೂ ನಮ್ಮ ಬಯಲ್ಸಿನವಲ್ಲ, ದೊಡ್ಡ ಶಿಖಾಮಣಿಗಳು. ನೀರು ಕೂಡ ಕೊಡ್ತಾ ಇದ್ದಾರೆ, ಎಳನೀರು ಕೂಡ ಮಾರಾಟ ಆಗ್ತಾ ಇದೆ ಇಲ್ಲಿ. ಆನ್ಲೈನ್ ಟ್ರೇಡಿಂಗ್ ರಿವರ್. ಈಗ ನೀವು ಕರೆಕ್ಟಾಗಿ ನೋಡ್ಬೋದು ಯಾವ ರೀತಿ ತೆಂಗಿನ ಮರಗಳನ್ನು ಎಲ್ಲ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂಥ ತೆಂಗಿನ ಮರಗಳು. ಇದು ಸರ್ಕಾರಕ್ಕೆ ಸೇರಿದ ಪ್ರಾಪರ್ಟಿ. ಹಾಂ, ಏನು ಪಿಂಕ್ ಕಲರ್ ಇರ್ತಕ್ಕಂಥ ಹೂವು ಬಿದ್ದಿದೆಯೋ, ಈ ಹೂವಿನಿಂದಾಗಿ ಈ ಒಂದು ಜಾಗಕ್ಕೆ ಪೂವರ್. ಸೊ ಮಲಯಾಳಂನಲ್ಲಿ ಪೂ ಅಂದರೆ ಹೂವು. ಅದನ್ನು ಹಿಂದಿನ ಕಾಲದಲ್ಲಿ ಒಬ್ಬ ರಾಜ ತಪ್ಪಿಸ್ಕೊಳ್ಳಿಕ್ಕಾಗಿ ಸ್ವತಃ ನಿರ್ಮಿಸಿದಂಥ ಒಂದು ಗುಹೆಯ ಮಾರ್ಗದ ಒಂದು ಜಾಗ ಇದು. ಮುಂದೆ ಹೋಗ್ಲಿಕ್ಕೆ ಅನುಮತಿ ಇಲ್ಲ, ಹಾಗಾಗಿ ಇದನ್ನು ನಾವು ನೋಡಿಕೊಂಡು ಹಿಂದೆ ಹೋಗ್ತಾ ಇದ್ದೀವಿ. ನನ್ನ ಆತ್ಮೀಯ ಗೆಳೆಯ ಸುರೇಶ್ ಅಂತ, ಡಾಕ್ಟರ್ ಸುರೇಶ್, ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಯಿಂದ ನಾವಿಬ್ಬರು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದಾಗ ಈ ಒಂದು ವಿಡಿಯೋ
ಡಾಕ್ಯುಮೆಂಟ್ ಮಾಡಿರೋವಂಥದ್ದು. ಸೊ ಜಗದೀಶ್ ಅವರು ನಮ್ಮ ಆತ್ಮೀಯ ಸನ್ಮಿತ್ರರು KVK ಹಿರೇಹಳ್ಳಿ. ಸೊ ಅವರು ಮತ್ತು ನಾನು ಕೂಡ ಒಟ್ಟಿಗೆ ಈ ಒಂದು ಪೂವರ್ ಪ್ರದೇಶಕ್ಕೆ ಬಂದು ಈ ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ, ಅದೇ ರೀತಿ ನದಿ ಮತ್ತು ಸಮುದ್ರದ ಸಮ್ಮಿಲನದ ಒಂದು ದೃಶ್ಯಗಳನ್ನು ನಾವು ಈ ದಿನ ಸೆರೆ ಹಿಡಿತಾ ಇದ್ದೀವಿ. ನಿಜವಾಗಲೂ ಒಂದು ಮನಮೋಹಕ ದೃಶ್ಯವನ್ನು ನೀವು ಗಮನಿಸ್ಬೋದು. ಸೊ ಇಲ್ಲೆಲ್ಲ ನೀವು ಗಮನಿಸ್ತಾ ಇದ್ದೀವಿ, ತುಂಬ ಟೂರಿಸ್ಟ್ಗಳು ಎಲ್ಲ ಬಂದು ತಮ್ಮ ಕುಟುಂಬದ ಜೊತೆಗೆ ಹಾಲಿಡೇನ ಸ್ಪೆಂಡ್ ಮಾಡ್ತಾ ಇರೋದು ನೋಡ್ಬೋದು ನೀವು. ಭಾಳ ಜಾಸ್ತಿ ಇದೆ. ಮರ ಹೀಗೆ ಬಾಗಿ आगे से बैक वाटर शुरू होएगा. ಓಕೆ. ಗಮನಿಸ್ಬೋದು, ಸಮುದ್ರದ ನೀರಾಗಲೇ ಸ್ವಲ್ಪನೇ ಎಂಟರ್ ಆಗಿರೋದ್ರಿಂದ ನೀರು ಬಣ್ಣ ಚೇಂಜ್ ಆಗ್ತಾ ಇದೆ, ಸ್ವಲ್ಪ ಡಾರ್ಕ್ ಕಲರ್ ಬರ್ತಾ ಇದೆ. ಸಮುದ್ರ ಸಮೀಪ ಬರ್ತಾ ಇದೆ. इधर से बैक वाटर है. ಯಾಕೆ इधर से बैक वाटर. सबसे में पानी ನೀವು ಗಮನಿಸ್ಬೋದು, ಸಮುದ್ರದ ಬ್ಯಾಕ್. ಹಾಂ, ಸೊ ಇಲ್ಲಿ ಸಮುದ್ರದ ನೀರು ಮತ್ತು ನದಿ ನೀರು ಸೇರೋದ್ರಿಂದ ಆಳ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆಯೇ ನೀರಿನ ಕಲರ್ ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಕೊಕ್ಕರೆಗಳ ಇವು ಎಸ್, ಕ್ರೇನ್. ಹೆಜ್ಜಾರ್ಲೆ ಅಂತ ಕೂಡ ಕರೀತಾರೆ. ಇವು ಗೋಣಿಕೊಪ್ಪಕ್ಕೂ ಬರ್ತವೆ, ಕರ್ಕಶವಾಗಿ ಸೌಂಡ್ ಮಾಡ್ತಾರೆ. ನದಿ ಮತ್ತು ಸಮುದ್ರ ಸೇರುವಂಥ ಸ್ಥಳ. ಗಮನಿಸ್ಬೋದು, ಸಮುದ್ರ ದಂಡೆಯ ಮೇಲೆ ಅದೇ ರೀತಿ ಸಮುದ್ರದ ಮಧ್ಯದಲ್ಲಿ ರೆಸ್ಟೋರೆಂಟ್ಗಳು, ಬೋಟ್ನಲ್ಲಿ ಇರ್ತಕ್ಕಂಥ ರೆಸ್ಟೋರೆಂಟ್ಗಳು, ಬೋಟ್ ಮಾದರಿ ಗೋಲ್ಡನ್ ಸ್ಯಾಂಡ್ವಿಚ್. वो जो उधर वो घर देख रहे हैं वो रिसोर्ट्स है, हाँ, वो प्राइवेट आइलैंड है. आइलैंड ही है वो. प्राइवेट आइलैंड है. उसका अंदर 7 5-स्टार होटल है. ओ उसमें क्लब महिंद्रा, सरोवर, बोटिंग ऐसे बड़ा कंपनी है. ओके ओके. महिंद्रा का भी इधर ही है. ಸೊ ನೀವು ಇಲ್ಲಿ ಗಮನಿಸ್ಬೋದು, ಇದು ನದಿಯ ದಂಡೆ, ಆ ಕಡೆಗೆ ಸಮುದ್ರ, ಈ ಕಡೆಗೆ ನದಿ. ಆ ಮಧ್ಯದಲ್ಲಿ ಕಾಣ್ತಕ್ಕಂಥ ಬಂಡೆಯನ್ನು ಎಲಿಫೆಂಟ್ ಬಂಡೆ ಅಂತ ಹೇಳ್ತಾರೆ. ಸೊ ಅದನ್ನು ಒಂದು ಆ್ಯಂಗಲಿಂದ ನೋಡಿದಾಗ ಆನೆ ಮಲಗಿದ ರೀತಿ ಕಾಣ್ತದೆ. ಗೋಚರಿಸ. उसमें ब्लैक लैंड है ना नीचे. ಹಾಂ. वो 4 दिन का पहले पानी का लेवल था. ಓಹೋ ಹೋ ಹೋ. इतना पानी है तो ये सामने नदी और समुद्र ನೋಡಿ. ಹಾಂ 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 ಹಾಂ. ನಾವೀಗ ತಮಿಳ್ನಾಡು ಇದರ್. ಎಂಟ್ರಿ ಆಗಿರ್ತೇವೆ. ಓಕೆ. ಸೊ ಕೇರಳ ಮತ್ತು ತಮಿಳ್ನಾಡು ಎಂಟ್ರಿ ಪಾಯಿಂಟ್ ಅಂತ ಹೇಳ್ಬೋದು. ಇದು ಈ ಬೋಟ್ಗಳೆಲ್ಲ ತಮಿಳ್ನಾಡಿಗೆ ಸೇರಿದಾಗ ಇದು ತಮಿಳ್ನಾಡು ಮತ್ತು ಕೇರಳದ ಬಾರ್ಡ್ರು. ಈಗ ನಾವು ತಮಿಳ್ನಾಡಿಗೆ ಸೇರಿರ್ತಕ್ಕಂಥ ನೀರಿನಲ್ಲಿ ಹೋಗ್ತಾ ಇದ್ದೀವಿ. 3 ಬೋಟ್ಗಳ ಸಂಗಮ, ತ್ರಿವೇಣಿ ಸಂಗಮ. ನಮ್ಮ ಚಾಲಕರು